ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪುನೀತ್ ಕುಮಾರ್. ಹಾಗೂ ನಮಸ್ಕಾರ ಗ್ರಾಮಸ್ಥರೇ. ಸಿದ್ದೇಗುಂಟೆ ಗ್ರಾಮದಿಂದ ಮೈದನಹಳ್ಳಿ ಗ್ರಾಮಸ್ಥರಿಗೆ ಎಲ್ಲರಿಗೂ ನಮಸ್ಕಾರ. ಇದಕ್ಕೆ ಸಂಬಂಧಪಟ್ಟಂಥ ಈ ಅಧಿಕಾರಿಗಳು, ಇದಕ್ಕೆ ರಸ್ತೆಗೆ ಸಂಬಂಧಪಟ್ಟಂಥ ಈ ರೋಡ್ ಏನು ನೋಡ್ತಿದ್ದೀರಾ, ಈ ರೋಡಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ನಮಸ್ಕಾರ ಅಣ್ಣ. ಅಣ್ಣ ನಮಸ್ಕಾರ ಅಣ್ಣ. ಅಲ್ಲಣ್ಣ, ಇಷ್ಟು ದಿವಸ ಬೇಕಾ? ಒಂದು ವರ್ಷ ಬೇಕಾ? ಈ ರೋಡು ಇಲ್ಲಿಂದ ಇಲ್ಲಿವರೆಗೂ, ಈ ಮೈದನಹಳ್ಳಿ ಟು ಸುದ್ದೇಕುಂಟೆವರೆಗೂ ಈ ರಸ್ತೆ ಏನಿದೆ, ಈ ರಸ್ತೆಗೆ ನೀವು 1 ವರ್ಷ ಮಣ್ಣು ಹಾಕ್ತೀಯಾ, 1 ವರ್ಷ ಜಲ್ಲಿ ಹಾಕ್ತೀಯಾ, ಒಂದು ವರ್ಷ ಬೇಕಾ? ಈ ರಸ್ತೆ ರೆಡಿ ಮಾಡೋಕ್ಕೆ, ಈ ಸರಿ ಇಲ್ಲದ ರಸ್ತೆನ ರೆಡಿ ಮಾಡೋಕ್ಕೆ ಒಂದು ವರ್ಷ ಬೇಕಣ. ಅದು ಏನು ಕೆಲಸ ಮಾಡ್ತಿದ್ದೀರೋ, ಅದು ಏನು ಒಂದು ಅರ್ಥ ಆಗ್ತಿಲ್ಲ ನಿಜವಾಗ್ಲೂ. ಈ ರಸ್ತೆ ಇದೇ ಥರನೇ ಇನ್ನೊಂದು 15-20 ದಿವಸವರೆಗೂ ಇದೇ ಥರನೇ ಬಿಟ್ಟರೆ, ನಾನಂತೂ ಎಲ್ಲಿದ್ರೂ ಎಂಕ್ವೈರಿ ಮಾಡ್ಕೊಂಡು ಅಲ್ಲಿವರೆಗೂ ನಾನು ಕ್ಯಾಮ್ರಾ ಹಿಡ್ಕೊಂಡೇ ಬರ್ತೀನಿ. ನಾನು ಏನಾಗುತ್ತೆ ಆಗಲಿ ಬಿಡಿ, ಅಲ್ಲಿವರೆಗೂ ಕ್ಯಾಮ್ರಾ ಹಿಡ್ಕೊಂಡು ಅದೇನೇನು ನಡೀತಾ ಇದೆಯೋ, ಯಾಕೆ ಈ ರಸ್ತೆ ಆಗ್ತಿಲ್ಲ, ಪ್ರತಿಯೊಂದು ಎಂಕ್ವೈರಿ ಮಾಡ್ಕೊಂಡು ಅಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ಅಲ್ಲೇ ಎಲ್ಲ ಥರ ನೋಡ್ತಾ ಇರ್ತೀನಿ. ನಿಜವಾಗ್ಲೂ ಹೇಳೋದು ಅರ್ಥ ಮಾಡ್ಕೊಳ್ರಿ. ಗ್ರಾಮಸ್ಥರಿಗೆ ಅಷ್ಟೇ ಒಂದೇ ಮಾತು ಹೇಳೋದು, ಒಂದು ಒಳ್ಳೆ ಮಾತು ಹೇಳ್ತೀನಿ ಕೇಳಿಸ್ಕೊಳ್ರಿ. ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ, ನಿಮ್ಮ ಗ್ರಾಮಸ್ಥರಲ್ಲಿ ಒಬ್ಬ MLA ಹಿಡಿದು ಸದಸ್ಯವರೆಗೂ ನಾನು ಒಂದೇ ಮಾತು ಹೇಳ್ತಿದ್ದೀನಿ. ಗ್ರಾಮ ಪಂಚಾಯತಿವರೆಗೂ ಯಾರು ಮೆಂಬ್ರ್ ಆಗಿರ್ತಾರೋ ಅವರೆಲ್ಲರಿಗೂ ಒಂದೇ ಮಾತು ಹೇಳೋದು, ನೀವು ಕರೆಕ್ಟಾಗಿ ಕೆಲಸ ಮಾಡಿ, ನೀವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ನೀವು ಊರಿಗೆ ಒಳ್ಳೇದು ಮಾಡಬೇಕು. ಎಲ್ಲೇ ಆಗಲಿ ಅಷ್ಟೇ, ಎಲ್ಲೇ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಜನಗಳು ಒಳ್ಳೇದು ಮಾಡ್ತಿರೋ ಆವಾಗ ನಿಮಗೆ ಒಳ್ಳೆ ಓಟ್ ಬೀಳುತ್ತೆ, ನಿಮ್ಮನ್ನೇ ನಿಲ್ಲಿಸ್ತಾರೆ. ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ, ನೀವೇ ಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನು ನಿಲ್ಲಿಸ್ಕೊಂಡು ನಿಮಗೆ ಓಟ್ ಹಾಕ್ತಾರೆ. ನಮ್ಮ ಮತ ಯಾರಿಗೆ? ಒಳ್ಳೆಯವ್ರಿಗೆ, ಕೆಲಸ ಮಾಡೋರಿಗೆ ಮತ. ಆ ಥರ ಇರುತ್ತೆ ನೋಡಿರಿ, ಯೋಚನೆ ಮಾಡಿರಿ. ಈ ಥರ ಕೆಲಸ ಮಾಡ್ಕೊಂಡು ದಯವಿಟ್ಟು ನೀವು ಈ ಥರ ಕೆಲಸ ಮಾಡೋಂಗಿದ್ರೆ ಫಸ್ಟ್ ಇಲ್ಲಿಂದ ಇಳಿದ್ಬಿಡ್ರಿ. ಏನಕ್ರಿ ಬೇಕ್ರಿ ಈ ರೋಡ್ ರೆಡಿ ಮಾಡೋಕ್ಕೆ? ನಿಮಗೆ ಸುಮಾರು 1 ವರ್ಷ ಬೇಕಾ? ಇನ್ನು ಎಷ್ಟು ತಿಂಗಳು ಬೇಕು? ಆ ಕಾಂಟ್ರಾಕ್ಟರ್ ಕೊಡ್ತೀರಾ, ಅವ್ರಿಗೇನು ಅರ್ಧ ಬರ್ಧ ಕೆಲಸ ಮಾಡ್ತಾರೆ. ಸರ್ ದುಡ್ಡು ಸಾಲಿಲ್ಲ, ಸಾಕು ನಮಗೆ, ಇನ್ನೂ ಬೇಕು ದುಡ್ಡು. ಅವ್ರಿಗೇನು ಸಿಕ್ಕಿದ ಚಾನ್ಸು ಅಂತ ಹೇಳ್ಬಿಟ್ಟು ಆ ರೋಡ್ಗೆ ಆ ಜಲ್ಲಿ ಹಾಕೋದಕ್ಕೋಸ್ಕರ ಅಷ್ಟು ಖರ್ಚಾಯಿತು, ಇಷ್ಟು ಖರ್ಚಾಯಿತು ಅಂದ್ಕೊಂಡು ಅವರು ಇನ್ನು ತೋಡ್ತಾನೆ ಇದ್ದಾರೆ ಹೊರ್ತು ದುಡ್ಡು. ನೀವೆಲ್ಲಿಂದ ನೀವು ರಸ್ತೆ ರೆಡಿ ಮಾಡ್ತೀರಾ ಅನ್ನೋದು ನಂಗೆ ಒಂದು ಅರ್ಥ ಆಗ್ತಿಲ್ಲ. ದಯವಿಟ್ಟು ಈ ರೋಡನ್ನು ನಾವು ಬೇಗ ರೆಡಿ ಮಾಡಿದ್ರೇ ಸರೋಯ್ತು. ಇಲ್ಲ ಅಂದರೆ ನಾವು ಒಂದು ಕಡೆಯಿಂದ ಎಲ್ಲೆಲ್ಲಿ ಯಾವ ಕಡೆಯಿಂದ ನಾವು ಕ್ಯಾಮ್ರಾ ಹಿಡ್ಕೊಂಡು ಹೋರಾಡಬೇಕಾಗುತ್ತೋ ನಮಗಂತೂ ಗೊತ್ತಿಲ್ಲ. ಎಲ್ಲರೂ ಈ ಹೋಗುವಂಥ ಎಲ್ಲರೂ ಬೈಕೊಂಡು ಅಡ್ಡಾಡೋದೆ, ಈ ರೋಡ್ ಏನಪ್ಪ ಹಿಂಗೈತಿ, ಈ ರೋಡ್ ಏನಪ್ಪ ಹಿಂಗೈತಿ, ಯಾರಪ್ಪ ಇದು ರೋಡ್ ರೆಡಿ ಮಾಡೋನು, ಯಾರಪ್ಪ ಕಾಂಟ್ರಾಕ್ಟವನು, ಇಷ್ಟು ದಿನ ಬೇಕಾ ರೋಡ್ ರೆಡಿ ಮಾಡೋಕ್ಕೆ, ಹಾಗೆ ಹಿಂಗೆ ಅಂತ ಬೈಕೊಂಡು ಅಡ್ಡಾಡ್ತಾನೆ ಇದ್ದಾರೆ ಹೊರ್ತು ನಿಜವಾಗ್ಲೂ ಈ ರೋಡ್ ಹತ್ರ ರೆಡಿ ಆಗಂಗಿಲ್ಲ. ಅಲ್ಲ ರೀ, ಆ ರೋಡಲ್ಲಿ ಅಡ್ಡಾಡೋಕ್ಕೂ ಆಗಲ್ಲ ಯಾರೂ. ಅಷ್ಟು ಬೇಜಾರಾಗುತ್ತೆ ಅಂದರೆ ಅಷ್ಟು ಬೇಜಾರಾಗುತ್ತೆ. ಮಣ್ಣಿದ್ದಾಗ ಮಳೆಗಾಲದಲ್ಲಿ ಒಂಥರ ರೋಡ್ ಇತ್ತು, ಹಾಲೆ ಓದುವ ವಿಡಿಯೋದಲ್ಲಿ ಒಂದು ಹೇಳಿ ಸಾಕಾಗೋಯ್ತು. ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನಾವು, ನಿಜವಾಗ್ಲೂ ರೋಡ್ ರೆಡಿ ಆಗಲೇಬೇಕು. ರೋಡ್ ರೆಡಿ ಆಗಿಲ್ಲ ಅಂದರೆ ನಾವು ಒಂದು ಕಡೆಯಿಂದನೂ ಕ್ಯಾಮ್ರಾ ಹಿಡ್ಕೊಂಡು ಅಡ್ಡಾಡಬೇಕಾಗುತ್ತೆ. ದಯವಿಟ್ಟು ಈ ರೋಡನ್ನ ರೆಡಿ ಮಾಡಿಸಿ. ಎಷ್ಟು ದಿನ ಬೇಕು ಹೇಳಪ್ಪ? ನಾನು 15 ದಿವಸದಲ್ಲಿ ಇದಕ್ಕೆ ಈ ಜಲ್ಲಿ ಹಾಕಿರೋಂಥ ರೋಡಿಗೆ ಆದಷ್ಟು ಬೇಗ ಡಾಂಬರ್ ಹಾಕಿಸಿ ರೋಡ್ ರೆಡಿ ಆಗಬೇಕು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮ ಕಡೆಯಿಂದ. ಆದಷ್ಟು ನೋಡಿರಿ ಗ್ರಾಮಸ್ಥರೇ, ನೀವು ಒಳ್ಳೆಯವ್ರನ್ನ ನಿಲ್ಲಿಸ್ಬೇಕು, ಕೆಲಸ ಮಾಡೋರು ನಿಲ್ಲಿಸ್ಬೇಕು. ಎಂತೆಂಥವ್ರಿಗ ಕೆಲಸ ಮಾಡೋಕ್ಕೆ ಬರ್ದಿರೋರನ್ನ, ದುಡ್ಡು ತಿನ್ಕೊಂಡವ್ರನ್ನ ನೀವು ಹಿಂಗೆಲ್ಲ ಓಟ್ ಹಾಕಿದ್ರೆ ನಿಮ್ಗೇನು ಸಿಗಲ್ಲ ಕಣ್ರಿ. ನಾನು ಹೇಳೋಕ್ಕೆ ಇಷ್ಟ ನೀವು ಚೆನ್ನಾಗಿ ಕೆಲಸ ಮಾಡೋರನ್ನ ನಿಲ್ಲಿಸ್ಬೇಕು ಹೊರ್ತು ಚೆನ್ನಾಗಿ ನಿಮಗೆ ಒಳ್ಳೆಯವ್ರ ನಿಮ್ಗೇನು ಕೆಲಸ ಮಾಡಿಕೊಡ್ತಾರೋ ಅಂಥವ್ರು ನಿಲ್ಲಿಸ್ಬೇಕು.
ಅಂತೆಲ್ಲ ಬಿಟ್ಬಿಟ್ಟು ಈ ಥರ ಅರ್ಧ ಬರ್ಧ ಕೆಲಸ ಮಾಡ್ಕೊಂಡು ಅವ್ರು ದುಡ್ಡು ತಿನ್ಕೊಂಡು ಹೋಗೋರನ್ನ ನಿಲ್ಲಿಸಿದ್ರೆ ನಿಮ್ಗೇನೋ ಬರೋಲ್ಲ ಕಣ್ರಿ. ನಾಚಿಕೆ ಆಗಬೇಕು ಈ ರೋಡ್ ಹಿಂಗೆ ಬಿಟ್ಟಿರೋರಿಗೆ.